ಒಳಗಂತೂ ಹೋಗಲ್ಲ, ಹೊರಗೆ ನಿಂತ್ಕೊಂಡು ಮಾತಾಡ್ತೀನಿ. ಅದಕ್ಕೆ ನನಗೇನೇನು ಭಯ ಇಲ್ಲ. ಹೊರಗೆ ನಿಂತ್ಕೊಂಡು ಸರಿಯಾಗಿ ಅಂಬ್ತೀನಿ. ಇಂಥ ಮಾಡಕ್ಕೆ ನೀನೇ ಬೇಕೆ, ನಾವು ಕಷ್ಟ ಸುಖಕ್ಕೆಲ್ಲ ಆಗಿದ್ದೀವಿ, ನಾವೆಲ್ಲ ನೋಡ್ಕೊಂಡಿದ್ದೀವಿ. ನಿನ್ನ ಬಟ್ಟೆ ಬರೆ ಬಾಣ್ತಂದಾಗ ಎಲ್ಲ ಮಾಡಿದ್ದೀವಿ, ನೋಡ್ಕೊಂಡು ನೀನು ಕಷ್ಟ ಅಂದಾಗ ನೀನು ಅವಾಗ ಎಂತೆಂಥ ಬದುಕು ಮಾಡ್ಕೊಂಡು ಓಡಾಡ್ತಿದ್ದೆ. ನೀನೇನೇನು ಒಬ್ಬರು ನಿಮ್ಮ ಮದುವೆ ಆಗಿರೋದು ನೀನು ಯೋಚನೆ ನಿನ್ನ ಜೀವನ ಹಾಳು ಮಾಡ್ಕೊಂಡಿದೀಯಾ. ನೀನು ಎಂತಾಳು, ನೀನು 2-3 ಮದುವೆ ಆಗಿರೋಳು ಅಂತ ಮರ್ಯಾದೆ ತೆಗೆದ್ರೆ ಗೊತ್ತಾಗುತ್ತೆ. ಏನು ಮಾತಾಡಲ್ಲ ಬಿಡು ಅಂತ ನಾವು ಎಷ್ಟು ಕಷ್ಟ ಸುಖಕ್ಕಾಗಿದ್ದೀವಿ ಅದನ್ನೆಲ್ಲ ಮರ್ತಾವಳೆ. ಆಮೇಲೆ ಮಾಡ್ಬೇಕಾರೆ ಸೈಡ್ ತಂಬ್ತೀವಿ, ದುಡ್ಡಿದ್ರೆ ಕೊಡೋಣ ಅಂತ ಹೇಳಿ 2 ಲಕ್ಷ ಇಸ್ಕೊಂಡಿದ್ಲು. ಜನವಾಗಿ ನಾವು ಅಂಥವಕ್ಕೆಲ್ಲ ನಾವು ಬೇಕು, ದುಡ್ಡು ಕಾಸು ಎಲ್ಲ ಇಸ್ಕೊಂಡು ನಮ್ಮ ತಾಗೆಲ್ಲ ಮಾಡ್ಕೊಂಡವಳೆ. ಅದನ್ನೆಲ್ಲ ನಾವು ಮಾತಾಡ್ಲಿಲ್ವಲ್ಲ, ಅದಕ್ಕೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೇನು ಏನಾಗೋದು? ಇನ್ನು 2 ವರ್ಷ ಕಾದು ನನ್ನ ಮಗಳನ್ನ ಮದುವೆ ಮಾಡ್ಕೋಬೋದಾಗಿತ್ತು. ಓದೋದು ಮುಗಿಯೋದು ಗಣವಾಗಿ. ಅವಳಿಗೇನೆ ಹೆಂಗ ಬಿಡು, ಏಜೇನು ಹಂಗೆ ಆಗೈತಿ ಅನ್ಬೋದು. ಏನು ಇನ್ನೂ 2 ವರ್ಷ, ಈಗ 18 ವರ್ಷ ಆಗೈತಿ, 18 ವರ್ಷ ಆಗಿಲ್ಲ ಅಂತಲ್ಲ, ಇನ್ನು 2 ವರ್ಷ ಕಾಯ್ಬೇಕಾಯ್ತು. ಓದೋದು ಮುಗಿಯೋದು ಅವಳ್ದು ಹೆಂಗಾನ. ನಾವಿನ್ನೂ 18 ವರ್ಷ ಆಗಿಲ್ಲ ಅಂತ ಅನ್ಕೊಂಡಿದ್ದೀವಿ, ಆಗೈತೆ ಅವಳಿಗೆ ಅಲ್ಲಿ 18 ವರ್ಷ. ಇನ್ನು 2 ವರ್ಷ ಕಳೆದಿದ್ರೆ ಓದೋದು ಮುಗಿಯೋದು. ಹೋಗತ್ತೆ. ನಾನು ಹೊರಗೆ ನಿಂತ್ಕೊಂಡು ಮಾತಾಡ್ತೀನಿ, ಹೊರಗೆ ನಿಂತ್ಕೊಂಡು ಬೈತೀನಿ, ಹೊರಗೆ ನಿಂತ್ಕೊಂಡು ಸರಿಯಾಗಿ ಅಂಬ್ತೀನಿ. ಸೇವಂತಿ, ಸೇವಂತಿ, ದೊಡ್ಡಣ್ಣಯ್ಯ ದೊಡ್ಡ ಅತ್ತಿಗೆ ಎಲ್ಲ ಇದ್ರೆ ಸಾಕು, ನಾವೇನು ಬೇಡ. ತೀರಾ ಮದುವೆ ಮಾಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ. ಅದಕ್ಕೆ ಬಾ, ಯಾವಾಗ ಬಂದೆ? ಇಲ್ಲೇ ನಿಂತ್ಕೊಂಡು ಸೇವಂತಿ ಅಂತ ಬಾರತ್ಕೆ ಒಳಕ್ಕೆ. ಇನ್ನು ಆತಕ್ಕೆ ಬರೋಣಮ್ಮ ಒಳಕ್ಕೆ. ಇನ್ನೇನಕ್ಕೆ ಬರೋಣ? ಇನ್ನೇನೈತೆ ಅಂತ ಬರೋಣಮ್ಮ. ಆಲೆ ನಿನ್ನ ಮಗ್ಗೆ ಬೇರೆ ಕಡೆಯಿಂದನ ತಗೊಂಬಂದು ಕರ್ಕೊಂಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೀಯಾ? ನಮ್ಮೂರಾಗೇನೆ ಮದುವೆ ಮಾಡ್ಕೊಂಬಂದ್ರು ನಮ್ಗೊಂದು ಮಾತು ಹೇಳಿಲ್ಲ. ನಿಮ್ಮ ಅಣ್ಣ ಇನ್ನೂ ಅದಕ್ಕೆ ಯಾರು ಬೇಡ, ಸಣ್ಣಣ್ಣ ಏನು ಬೇಡ, ದೊಡ್ಡಣ್ಣ ಇದ್ರೆ ಸಾಕು ನಿಮಗೆ. ಏನಾಯ್ತು ಅಂತ ಹೇಳ್ತೀನಿ ಬಾ. ಅದಕ್ಕೆ ನಿಮ್ಮನ್ನು ಯಾಕೆ ಕರೀಲಿಲ್ಲ ಅಂತ ಆ ಬದುಕಿಗೂ ಹೇಳಿರಲಿಲ್ಲ. ಏನು ಮಾಡಲಿ, ನಾನು ದೊಡ್ಡಣ್ಣಗೆ ಅವನಿಗೆ ಫೋನ್ ಮಾಡಿದೆ. ಅವನೇನಂದ, ಇಲ್ಲಮ್ಮ ನಿಮ್ಮ ಅದಕ್ಕೆ ಅಲ್ಲೇ ಐತೆ, ನಾನು ಅಣ್ಣನೊಬ್ಬನ ಕರೆಯೋಣ ಅನ್ಕೊಂಡು ಅಣ್ಣ ನನ್ನ ಬೆಂಗಳೂರಿಂದ ಬರೋಕ್ಕಾಗಲ್ಲ ಅಂದ. ನಿಮ್ಮ ಅತ್ತಿಗೆ ಅಲ್ಲೇ ಐತೆ, ಅದಕ್ಕೆ ನಿಮ್ಮ ಅತ್ತಿಗೆ ಮುಂದೆನೇ ಕರ್ಕೊಂಡು ಹೋಗಮ್ಮ ಅಂತಂದ. ನಾನು ಆ ಅಮ್ಮಂಗೆ ಒಬ್ಬರಿಗೆ ಹೇಳಿದ್ದು, ನಾವು ನಿಮ್ಮನ್ನೆಲ್ಲ ಫಂಕ್ಷನ್ ಮಾಡ್ತೀವಲ್ಲ ಅವಾಗ ಹೇಳೋಣ ಅಂತ ಸುಮ್ಮನಾದೆ. ನಾನು ನಿಮಗೂ ಹೇಳೋಣ ಅಂತ ಅಂದ್ಕೊಂಡ್ರೆ ಬಿಡು ಕೆಲ್ಸಕ್ಕೆ ಹೋಗ್ತಾರೆ. ಇನ್ನೇನತ್ತ ಪಾಪ, ನಮ್ಗಾಗೀಗ ಸುಮ್ಮನೆ ಅರ್ಜೆಂಟ್ ಮದುವೆ ಮಾಡ್ಕೊಂಬಂದ್ವಿ, ಈಗ ರಿಸೆಪ್ಷನ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅವಾಗ ಕರೆಯೋಣ ಅಂತ ಸುಮ್ಮನಾದೆ. ಅದಕ್ಕೆ ಬರ್ರಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಯಾತಕ್ಕೆ ಬರೋಣಮ್ಮ? ನಾನು ಒಳಕ್ಕೆ ನನ್ನ ಮಗಳನ್ನ ಮದುವೆ ಮಾಡ್ಕೋಬೋದಾಗಿತ್ತು. ನನ್ನ ಮಗಳೇ ಇದ್ಲಲ್ಲ. ಅಲ್ಲ, ನಾವೆಷ್ಟು ಕಷ್ಟ ಸುಖಕ್ಕೆ ಆಗಿದ್ದೀವಿ ಸೇವಂತಿ, ಮರ್ತಿದ್ಯಾ ನೀನು ಅದನ್ನು? ನಾವೆಷ್ಟು ನಾನು ನಿಮಗೆ ಸಹಾಯ ಮಾಡಿದ್ದೀನಿ. ನಿನ್ನ ಬಾಣ ತಂದಾಗೆ ನಿನ್ನ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ. ಮಾಡಿದ್ದೀರಾ ಇಲ್ಲ ಅಂತಲ್ಲ, ನಾನೇನು ಇವತ್ತು ಮಾಡಿಲ್ಲ ಅಂತ ಹೇಳಿದ್ನೆ. ಮಾಡಿದ್ದೀರಾ. ನಮ್ಮ ಕಷ್ಟಕ್ಕೆ ನೀವಾಗಿದ್ದೀರಿ, ನಿಮ್ಮ ಕಷ್ಟಕ್ಕೆ ನಾವಾಗಿದ್ದೀವಿ. ನೋಡು, ನೀನು ಅವಾಗ ಗನವಾಗ ಎಣ್ಣೆ ಮೇಲೆ ಮಾಡೋಕೆ ಸೈಟ್ ಜಾಗ ತಗೋಬೇಕಾದ್ರೆ ದುಡ್ಡು ಇಸ್ಕೊಂಡು 2 ಲಕ್ಷ ರೂಪಾಯಿ ನಿಮ್ಮ ಅಣ್ಣ ಇಂಟಾಗೆ ನಾವು ದುಡ್ಡು ಕಾಸು ಎಲ್ಲ ಕೊಟ್ವಿ. ನೀವು 2 ಲಕ್ಷ ಕೊಟ್ಟಿದ್ರಿ, ಅವರು 3 ಲಕ್ಷ ಕೊಟ್ಟರು. ಒಳ್ಳೆ ಜಾಗ ಸಿಕ್ತು ಅಂತೇಳಿ ಅವಾಗ ಒಂದಿಷ್ಟು ಸಾಲ ಮಾಡಾಗ್ಲಿ ತಗೋಬೇಕು ಅಂತ ಒಂದು 5-6 ಲಕ್ಷ ಸಾಲ ಮಾಡಿ ತಗೊಂಡ್ವಿ. ವಾಪಸ್ ಕೊಟ್ವಲ್ಲ. ಅದಕ್ಕೆ ನಾವೇನು ಅದನ್ನ ಇಟ್ಕೊಂಡ್ವಾ? ವಾಪಸ್ ಕೊಟ್ವಿ ತಾನೇ. ಆ ದುಡ್ಡೇ ನಾವೇನು ಇಟ್ಕೊಂಡಿಲ್ವ? ಇವತ್ತೇನು ನಾವೇನು ನಿಮ್ಗೆ ಏನಾದರೂ ಎತ್ತಾಕಿದ್ದೀವ, ಮೋಸ ಮಾಡಿದ್ದೀವ? ಯಾಕೆ ಹಿಂಗೆ ಹೊರಗೆ ನಿಂತ್ಕೊಂಡು ಮಾತಾಡ್ತೀರಾ? ಒಳಗೆ ಬರ್ರಿ. ಹೊರಗೆ ನಿಂತ್ಕೊಂಡು ಮಾತಾಡಿದ್ರೆ ಏನು ಇವಳು ಅವ್ರ ಅಣ್ಣ ಏನು ತಗೋ, ಅವ್ರ ಅತ್ತಿಗೆ ತಗೋ, ಏನೋ ಇಸ್ಕೊಂಬಂದು ಮೋಸ ಮಾಡಿದಾಳೆ ಅಂತ 4 ಜನ ಮಾತಾಡ್ಬೇಕಲ್ಲ. ಮೊದಲೇ ಆಗ್ದಿಲ್ದಾರ ಇದ್ದಾರೆ ನಮಗಿಲ್ಲಿ. ಒಳಗೆ ಬಂದು ಸಮಾಧಾನದ ಕೂತ್ಕೊಂಡು ಮಾತಾಡೋಣ ಬಾ ಅದಕ್ಕೆ ಅಂತಂದರೆ ನೀವು ಹೊರಗೆ ನಿಂತ್ಕೊಂಡು ಬಾಯ್ ಮಾಡ್ತೀರಲ್ಲ. ಯಾರತ್ತೆ ಇವರು? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ? ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅತ್ತೆಮ್ಮ ಅಂತ ಯಾಕೆ ಕರಿತೀಯಮ್ಮ? ಯಾಕೆ ಕರಿತೀಯ? ನಮ್ಮನ್ನೇನು ಅತ್ತೆಮ್ಮ ಅಂತ ಕರಿಬೇಡ. ಅಲ್ಲ, ಇವತ್ತು ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳು. ಇವತ್ತು ನೀನು ಹಿಂಗೆ ಮಾಡಬಾರ್ದು ಸೇವಂತಿ. ನನ್ನ ಮಗಳನ್ನ ಕೊಡ್ಬೇಕು ಅಂತ ನಾನು ಎಷ್ಟು ಆಸೆ ಆಗಿದ್ದೆ. ಎಲ್ಲ ತಗೋನು ಬಲ್ ಜಮ್ದಾಳವಳು, ನಾವು ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳಿದೀಯಂತೆ. ಅಯ್ಯೋ, ನಾನು ಆ ಥರ ಮಾತಾಡ ಇಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ನಾನು ಯಾಕೆ ಹಂಗೆ ಮಾತಾಡಕ್ಕೆ ಹೋಗೋಣ? ಏನದಕ್ಕೆ ನೀವು ಹಿಂಗೆ ನೀವೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ಹಂಗೆ ಮಾತಾಡೋಕ್ಕೆ ಹೋಗಿಲ್ಲ. ಬೇಡ, ಸುಮ್ಮನೆ ಯಾಕೆ ಬಿಡತ್ತ? ಸಂಬಂಧದಾಗ ಅಲ್ಲೇ ಇಲ್ಲೇ ಬರೀ ಅದೇ ಆದರೆ ಚೆನ್ನಾಗಿರಲ್ಲ. ಏನು ಬೇಡ ಅಂತೇಳಿ ನಮ್ಮ ಮನೆಗೆ ಅಯ್ಯಪ್ಪನೂ ಒಪ್ಪಲಿಲ್ಲ. ಬೇಡ ಬಿಡು, ಇನ್ನೂ 2 ವರ್ಷ ಓದೋದೈತೆ, ಚೆನ್ನಾಗಿ ಓದ್ತಾಳೆ ನಿನ್ನ ಮಗಳು, ಓದಲಿ ಅಂತ ಸುಮ್ಮನಾದೆ. ಚೆನ್ನಾಗಿ ಓದ್ತಾಳಲ್ಲ, ಇನ್ನೂ 2 ವರ್ಷ ಓದೋದೈತೆ ಅಂತ ನೀವು ಬೇರೆ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನಾದೆ. ನೀವೇನಾದರೂ ಬೇರೆ ಕಡೆಗೆ ಕೊಡ್ತೀರೇನೋ ಅಂತ ಬಂದು ಕೇಳಬೇಕಾಗಿತ್ತು. ನಮ್ಮ ಮನೆ ಒಂದು ದಿವ್ಸನ ಬಂದು ನೀನೇನು ಕೇಳೋಕ್ಕೆ ನಾನು ಬಂದ? ಒಂದು ದಿವ್ಸಕ್ಕೂ ನೀನೇನು ಕೇಳಕ್ಕೆ ಬಂದಿಲ್ಲ ನಮ್ಮ ಮನೆಗೆ, ಒಂದು ದಿವಸಕ್ಕೂ ಬಂದಿಲ್ಲಮ್ಮ. ಹಿಂಗೆ ಕಳ್ತಂದ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬರೋದಂಥದ್ದೇನು ಬಂದಿತ್ತು ನಿನಗೆ? ಅದಕ್ಕೆ ಸುಮ್ಮನೆ ಬಾಯ್ ಮಾಡಿಬಿಡ್ರಿ, ಒಳಗೆ ಬರ್ರಿ. ನಾನು ಒಳ್ಳೆ ಮಾತನ್ನ ಮಾತಾಡ್ತಾ ಇದ್ದೀನಿ ಅವಾಗಿಂದಾನು. ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಮಾತಾಡ್ತೀನಿ ಸೇವಂತಿ, ಮಾತಾಡ್ದೆ ಏನು? ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಇವತ್ತು ನೀನು ಹಿಂಗೆ ಮಾಡಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂದರೆ ಮಾಡಬಾರ್ದಾಗಿತ್ತು. ನೀನು ಎಂಥ ಕೆಲಸ ಮಾಡಿದೀಯ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೀನು ಸ್ವಲ್ಪ ನೀನು ಮಾಡಿರೋದು ಎಂಥ ಕೆಲಸ ಅಂತ ಹಿಂಗೆ ಮಾಡಬಾರ್ದು. ಯಾರಿಗೆ ಆಗಲಿ ಹಿಂಗೆ ಮಾಡಬಾರ್ದು ಕಣೆ. ಇವತ್ತು ನಿಮ್ಮ ಅಣ್ಣ ಎಷ್ಟು ಕಷ್ಟಕ್ಕಾಗೈತೆ, ನಾವೆಷ್ಟು ಕಷ್ಟಕ್ಕಾಗಿದ್ದೀವಿ ಅದನ್ನೆಲ್ಲ ಮರ್ತಿದ್ಯಾ ನೀನು? ಇವತ್ತು ನಾವು ಬಿಡು ಗೋಪಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನೊಂದು ಆಸೆ ಇಟ್ಕೊಂಡಿದ್ದೆ.
ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗಿ ಅವ್ರ ತಮ್ಮನ ಮಗಳು ಮದುವೆ ಮಾಡ್ಕೊಂಡಿದ್ದೀಯಂತೆ ನೀನು ವಾರ್ಗಿತಿ ತಮ್ಮನ ಮಗಳನ್ನ. ಹಾಂ, ಹಿಂಗೆ ಕರ್ಕೊಂಬಂದು ಬಲವಂತ ಮಾಡೇನೋ ಮದುವೆ ಮಾಡ್ಕೊಂಡಿದ್ದೀಯಂತೆ. ಹಂಗೆ ಮಾಡೋ ಅಂಥದ್ದೇನೇ ಬಂದಿತ್ತು ನಿನಗೆ? ಇಲ್ಲಿ ನೋಡಿ ಆಂಟಿ, ಸುಮ್ಮನೆ ಮಾತಾಡಬೇಡಿ. ನಮ್ಮ ಅತ್ತೆ ಬಗ್ಗೆ ಆಗಲ್ಲನ ನಾನೇ ಬಂದು ಇವ್ರನ್ನ ನನ್ನ ಮದುವೆ ಮಾಡ್ಕೊಳ್ರಿ ಅಂತ ನಾನೇ ಕೇಳಿದ್ದು ಇವ್ರ ಹತ್ರ. ನಾನೇ ಕೇಳಿಕೊಂಡು ಅತ್ತೆ ನನ್ನ ಮದುವೆ ಮಾಡ್ಕೊಳ್ರಿ ಅಂತ ಗೋಪಿ ಅವ್ರ ಹತ್ರ ನನ್ನ ನಿಮ್ಮನ್ನ ಮದುವೆ ಆಗ್ತೀನಿ, ನೀವು ನನ್ನ ಮದುವೆ ಆಗಿ ಅಂತ ನಾನೇ ಕೇಳ್ಕೊಂಡು ಮದುವೆ ಆಗಿರೋದು. ಸುಮ್ಮನೆ ಇವ್ರನ್ನ ಅಪಾರ್ಥ ಮಾಡ್ಕೊಂಡು ತಪ್ಪಾಗಿ ತಿಳ್ಕೊಂಡು ಸುಮ್ಮನೆ ತಿಳ್ಕೊಂಡಲ್ಲೇ ಮಾತಾಡಬೇಡಿ ಆಂಟಿ. ಸುಮ್ಮನಿರಮ್ಮ ಸಾಕತ್ತೆ. ನಾವೆಷ್ಟು ಅಲ್ಲ, ನೀನು ಅದೆಲ್ಲ ಹೋಗ್ಲಿ, ತೀರಾ ನನ್ನ ಮಗಳು ಮದುವೆ ಮಾಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ, ಮದುವೆಗಾನ ನಮ್ಗೆ ಕರೆಯೋಕೆ ಆಗ್ತಿರಲಿಲ್ಲ. ಅವಳು ಆದ್ರೆ ಬೇಕು, ನಾವು ಆದ್ರೆ ಬೇಡವಾ? ಹಾಂ, ಅಲ್ಲೇ ಅದೇ ಊರಾಗೇನೇನು ನಮ್ಮನ್ನು ಕರಿಬೇಕಾಗಿತ್ತು. ಮತ್ತೆ ನೀನು ನಮ್ಮನ್ನೇ ಕರೀಲಿಲ್ಲ. ನಿಮ್ಮ ಅಣ್ಣ ಎಲ್ಗೂ ಬೇಡ ಬೇಡ ಹೋಗೋದು ಬೇಡ ಅಂತ ನನಗೆ ಮನಸ್ಸು ತಡಿಲಿಲ್ಲ. ನೋಡಪ್ಪ, ನಾವೆಲ್ಲದಕ್ಕೂ ಕಷ್ಟ ಸುಖಕ್ಕಾಗಕ್ಕೆ ಬೇಕು, ದುಡ್ಡು ಕಾಸು ಇಸ್ಕೊಂಬಕ್ಕೆ ಬೇಕು, ಎಮರ್ಜೆನ್ಸಿ ದುಡ್ಡು ಕಾಸು ಕೇಳ್ತಾಳೆ ಯಾತನ. ಅದಕ್ಕೆಲ್ಲ ಬೇಕು, ನಮ್ಮನ್ನು ಮಾತ್ರ ಇದಕ್ಕೆ ಕರೆದಿಲ್ವಲ್ಲ ಮತ್ತು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅದಕ್ಕೆ ಇವತ್ತು ಬಂದು ಬಾಯ್ ಮಾಡೋಗ್ಬೇಕಂತಲೇ ಬಂದಿದ್ದು ನಾನು ಬರಲ್ಲ ಈ ಪಟ್ಟಿ, ಯಾವತ್ತೂ ಬರಲ್ಲ ಕಣೆ. ನೀನು ನಮ್ಮ ಮನೆಗೆ ಬರಲೇಬೇಡ. ನಿನ್ಗೆ ನಿಮ್ಮ ಅಣ್ಣ ದೊಡ್ಡದಕ್ಕೆ ಇದ್ರೆ ಸಾಕು. ನೀನು ಅವ್ರ ತಾಗೆ ಚೆನ್ನಾಗಿರೋ ನಮ್ಮ ಮನೆಗೆ ಬರಲೇಬೇಡ. ಏನಾಯ್ತು ಅಂತ ಹಿಂಗೆ ಮಾತಾಡ್ತೀರಿ, ಸುಮ್ಮನೆ ಮಾತಾಡ್ತಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ? ಬರಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಾನೇನು ನಿಮ್ಮ ಮನೆಗೆ ಯಾವಾಗಲೂ ಬರಲ್ಲ. ಏನೋ ತವ್ರ ಮನೆ ಅಂತ ಒಂದು ದಿವಸ ಬರ್ಬೋದು, 2 ದಿವಸ ಇರ್ಬೋದು, ಒಂದು ವಾರ ಇರ್ಬೋದು. ಆಮೇಲೆ ನನ್ನ ಮನೆಗೆ ನಾನು ಬರೋದೇನು ತಪ್ಪಲ್ವಲ್ಲ? ನೀವು ಏನೋ ನಾದಿನಿ ಮನೆ ಅಂತ 2 ದಿನ ಬರ್ತೀರಾ, ಒಂದು ವಾರ ಇರ್ತೀರಾ, ಬೇಡ 1 ದಿವಸ ಇರ್ತೀರಾ, ಬೇಡ 15 ದಿವಸ ಇರ್ತೀರಾ. ಆಮೇಲೆ ಯಾರು ಇರ್ತಾರೆ? ಯಾರು ಇರಲ್ಲ. ಅವ್ರವ್ರ ಮನೆಗೆ ಹೋಗ್ಲೇಬೇಕು, ಅವ್ರವ್ರ ಜೀವನ ಅವ್ರು ಮಾಡಲೇಬೇಕು, ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕು. ಬರಲ್ಲ ಹೋಗಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ? ಹಿಂಗೆ ಆಟ ಸಾಧಿಸ್ಕೊಂಡು ಹಿಂಗೆ ಹೋಗಿ ಹಿಂಗೆ ಹೋಗ್ಬೇಕಾಗತ್ತೆ. ಸುಮ್ಮನೆ ಏನಕ್ಕೆ ಇವಾಗ ಹಿಂಗೀಗ? ನನ್ನ ಮಗನೂ ಇಲ್ಲ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ನನ್ನ ಮಗ, ನನ್ನ ಗಂಡನೂ ಕೆಲ್ಸಕ್ಕೆ ಹೋಗಿ ಬಂದು ಹಿಂಗೆ ಬಾಯ್ ಮಾಡಿ. ಈಗ ಅವ್ರು ಇದ್ದಿದ್ದು ಏನು ಅನ್ಕೊಂತಾರೆ ಹೇಳು? ಅವೇನೆಂದು ಬಂದು ನಿನ್ನ ಮನೆಯಾಗ ಒಂದಿನಿಲ್ಲ, ಒಂದು ವಾರ ಇಲ್ಲ, ಏನೋ ಬಂದು ಇವತ್ತು ಬಂದು ನಾಳೆಗೆ ಹೋಗ್ಬೋದು ಅಷ್ಟೇ. ಅವ್ರೇನು ಅನ್ಕೊಂತಾರೆ? ಅನ್ಕೊಂಬ್ಲೇಳು. ಏನು ನನಗೇನೇನು ಎದುರಿಸ್ತೀಯ ನೀನು? ಅದಕ್ಕೆ ಮತ್ತೆ ಒಂದು ಹೋಗ್ಬೇಕೀಗ. ನನ್ನ ಮಗಳು ಇವತ್ತು ಅವಳೇನೇನು ಕುಳ್ಳೆಲ್ಲ ಕುಂಟೆಲ್ಲ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋ ಕೆಪಾಸಿಟಿ ಐತೆ, ನನಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಲ್ಲ, ನೀನು ನಮ್ಮ ಅಣ್ಣನ ಮಗಳು ಅಂತೇಳಿ ಬಂದು ನೀನು ಕೇಳಿದ್ದೆಲ್ಲಿ? ಅದು ನನಗೆ ಬೇಜಾರ. ನಮ್ಮ ಅಣ್ಣನ ಮಗಳು ಅಂತೇಳಿ ಒಂದು ದಿವ್ಸನ ಬಂದು ಇವಳು ಕುಕ್ಕಂಡು ಏನು ಕೇಳಲಿಲ್ವಲ್ಲ, ನಮ್ಮ ಮನೆಗೆ ಬರಲಿಲ್ವಲ್ಲ ಅಂಬದು ನನಗೆ ಸಿಟ್ಟು. ಅದೆಲ್ಲ ಹಾಳಾಗೋಗ್ಲಿ, ನಮ್ಮನ್ನು ಮದ್ವೆ ಕರೀಲಿಲ್ವಲ್ಲ ಅದೊಂದು ಕಡೆಗೆ ಸಿಟ್ಟು. ಮತ್ತೆ ನಾವು ಮಾತಾಡ್ದಂಗಿರ್ತೀವ? ನೀನಾಗಿದ್ರೆ ಸುಮ್ಮನಿರ್ತಿದ್ದ? ಹೇಳು. ಸುಮ್ಮನಿರಮ್ಮ, ಬಾಯ್ ಮಾಡಬೇಡ್ರಿ, ಒಳಕ್ಕೆ ಹೋಗಮ್ಮ, ಒಳಕ್ಕೆ ಕುಕ್ಕಂಡು ಮಾತಾಡ್ರಿ. ಅಜ್ಜಿ ಯಾವ ಮಕ್ಕ ಇಕ್ಕೊಂಡು ಹೋಗೋಣ ಅಜ್ಜಿ ಒಳಕ್ಕೆ? ಇವತ್ತು ನನ್ನ ಮಗಳನ್ನ ಕೊಟ್ಟಿದ್ರೆ ನನ್ನ ಮಗಳು ಮನೆ, ನನ್ನ ನಾದಿನಿ ಮನೆ ಅಂತ ಹೋಗ್ತಿದ್ದೆ. ಇವತ್ತು ಯಾವ ಮಕ್ಕ ಇಕ್ಕೊಂಡು ಹೋಗೋಣ ಹೇಳು ಒಳಕ್ಕೆ? ನೀನೇ ಹೇಳಜ್ಜಿ, ಯಾವ ಮಕ್ಕ ಇಕ್ಕೊಂಡು ನಾನು ಒಳಕ್ಕೆ ಹೋಗೋಣ? ಒಳಕ್ಕೆ ಹೋಗಿ ಕುಕ್ಕಂಡು ಮಾತಾಡೋ ಅಂದ್ರೆ ಇನ್ಯಾವ ಮಕ್ಕ ಇಕ್ಕೊಂಡು ಹೋಗಿ ಕುಕ್ಕಂಡು ಮಾತಾಡೋಣ ಹೇಳು? ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ನನಗೆ ತಡ್ಕೊಂಬಕ್ಕಾಗ್ದಿಲ್ಲದಕ್ಕೆ ಅವ್ರ ಅಣ್ಣ ಅಲ್ಗೂ ಏನು ಹೋಗ್ಬೇಡ ಮಾತಾಡಬೇಡ ಅಂತು. ನಾನಿಲ್ಲ, ನನಗೆ ಹೊಟ್ಟೆ ಉರಿತೈತೆ, ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ನಮ್ಮ ಅತ್ತೆ ಏನು ಮಾಡಿದಾರೆ ಆಂಟಿ? ಯಾಕೆ ಹಂಗೆ ಬಾಯ್ ಮಾಡ್ತಾ ಇದ್ದೀರಾ? ಅವ್ರೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ಯಾಕೆ ಈ ರೀತಿ ಅಂಬ್ತಾ ಇದ್ದೀರಾ? ನಿನ್ಗೇನಮ್ಮ ಗೊತ್ತು? ನೀನು ಸುಮ್ಮನಿರು, ನಿನ್ಗೇನು ಗೊತ್ತಿಲ್ಲ. ನೀನು ನೆನ್ನೆ ಮನೆ ಬಂದಿರೋಳು ಅಲ್ಲ, ನಿನಗೆ ಬುದ್ಧಿ ಬೇಡವೆ? ನಿಮ್ಮ ಅತ್ತೆ ಕರ್ಕೊಂಬಂದಿದ್ಲಂತೆ, ಅವ್ರಿಗೆ ಮೋಸ ಮಾಡಿ ಬಂದು ಇಲ್ಲಿ ಇದು ಮಾಡಿದ್ಯಲ್ಲ. ಅಲ್ಲ, ನೀನು ಅಲ್ಲ ಅಣ್ಣರ ಮನೆಯಾಗೂ ಸೆನಕ್ಕಿಲ್ಲ, ಇಲ್ಲಿ ವಾರ್ಗಿತ್ತಿ ಮೈದ್ನ ಹೆಂಡ್ತಿ ತಗೂ ಸೆನಕ್ಕಿಲ್ಲ, ನಿಂದಿದೆಯ? ಅಣ್ಣ ತಗೂ ಸೆನಕ್ಕಿಲ್ವಲ್ಲೇ ನೀನು? ಅಣ್ಣ ಅದಕ್ಕೆ ತಗೂ ಸೆನಕ್ಕಿಲ್ಲ, ಮೈದ್ನ ಹೆಂಡ್ತಿ ತಗೂ ಇದೆಯಾ ನಿಂದು? ಇಷ್ಟಾಗೆ ಗೊತ್ತಾಗ್ತೈತೆ ನಿನ್ನ ಬುದ್ಧಿ ಅಂತ. ನೀನುಗಳೇ ನೀನು ಯಾರು ತಗೂ ಸೆನಕ್ಕಾಗಲ್ಲ. ನಿನ್ನ ಸ್ವಂತ ಅಣ್ಣಯ್ಯ ಅದಕ್ಕೆ ನೀನು ಹಿಂಗೆ ಮಾಡಿದೀಯ ಅಂತಂದರೆ ನೀನು ಮೈದ್ನ ಹೆಂಡ್ತಿ ಯಾವಾಗಿಂದಲೂ ಬರೀ ಹಿಂಗೆ ಇದೆಯಾ ನೀನು? ಅದಕ್ಕೆ ಮತ್ತೆ ಅವ್ರ ಮುಂದೆಲೆ ಮರ್ಯಾದೆ ತೆಗೆದು ಹೋಗ್ಬೇಕು ಅಂತ ಬಂದೆ. ನೀನು ಸರಿಯಾಗಿ ಮಾತಾಡೋದಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ, ಬೆಲೆ ಕಳ್ಕೊಬೇಡ ನಿನಗೆ. ನೋಡಿ ಹೇಳಿರ್ತೀನಿ, ಯಾವಳ ಮುಂದೆ ಏನು ಮಾತಾಡಿದ್ರೆ ಏನಂತೆ, ಯಾವಳು ಏನು ಮಾಡಂಗಿದ್ದಾರೆ? ನೀನು ಎದುರ್ಸಕ್ಕೆ ಬಂದಿದ್ದೀರಾ ಇಲ್ಲಿ? ಸರಿಯಾಗಿ ಮಾತಾಡ್ರಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಸೇವಂತಿ ಸುಮ್ಮನಿರ ಮತ್ತ, ನೀನ ಸುಮ್ಮನಿರ ಮತ್ತ, ಗುದ್ದಾಡಬೇಡ್ರಿ, ಚೆನ್ನಾಗಿರ್ಬೇಕಣಮ್ಮ, ಜಗಳ ಮಾಡ್ಕೋಬಾರ್ದು. ನೋಡೋದಿ ನಾನು ಅವಾಗಿಂದ ಬೆಲೆ ಕೊಟ್ಟು ಭಾರತ್ಗೆ ಅಂತ ಹೇಳಿ ಒಳಗೆ ಕರಿತಾ ಇದ್ರೆ ಅಯ್ಯಮ್ಮ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ಏನು ಬೆಲೆ ಕೊಟ್ಟರೆ ನೀವು ಬೆಲೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ? ಹೋಗು, ನೀನು ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ನನಗೂ ಮಾತಾಡೋದು ಗೊತ್ತಾಯ್ತು, ನನಗೂ ತಿರುಗಿ ಬೀಳೋದು ಗೊತ್ತಾಯ್ತು. ನಾನೇನು ಮಾಡಿದ್ದೀನಿ ಅಂತದ್ದು? ನೀನು ಹಿಂಗೆ ಬಂದು ಮಾತಾಡ್ತಾ ಇದೆಯಲ್ಲ, ನಿನ್ನ ಮಗಳು ಬೇರೆ ಕಡೆ ಕೊಟ್ಟು ಮದುವೆ ಮಾಡು, ನನಗೆ ಇಷ್ಟ ಇಲ್ಲ, ನಾನು ಮಾಡ್ಕೊಂಡಿಲ್ಲ ಅಷ್ಟೇನೆ. ನಮ್ಮ ಅಣ್ಣನ ಮಗಳು ಇದ್ದಾಳೆ ಎಂಬುದನ್ನು ನಾನು ಮರ್ತು ಬಿಟ್ಟಿದ್ದೀನಿ. ನಾನು ಮದುವೆ ಮಾಡ್ಕೋಬೇಕು ಅಂಬದು ನನಗೆ ಯಾವತ್ತೂ ನನ್ನ ತಲೆಯಾಗ ಬಂದಿಲ್ಲ. ಬಿಡು, ಬೇರೆ ಕಡೆ ಕೊಟ್ಟು ಮದುವೆ ಮಾಡಲಿ, ಚೆನ್ನಾಗಿ ಓದ್ತಾಳೆ, ಇನ್ನೂ 2 ವರ್ಷ ಓದೋದೈತೆ ಅಂಬ ಒಂದು ಕಾರಣಕ್ಕೋಸ್ಕರ ನನ್ನ ಮಗುಗೆ ಬೇರೆ ಕಡೆಗೆ ತಂದು ನಾನು ಮದುವೆ ಮಾಡಿದ್ದು ಅಷ್ಟೇ. ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನೀವು ನನಗೆ ಕಷ್ಟಕ್ಕಾಗಿಲ್ಲ ಅಂತ ಹೇಳಲ್ಲ, ನೀವು ಒಳ್ಳೆಯರಲ್ಲ ಅಂತಲೂ ನಾನು ಯಾವತ್ತೂ ನನ್ನ ಬಾಯಿಗೆ ಹೇಳಿಲ್ಲ. ನಿನ್ನ ಮಗಳು ಒಳ್ಳೆಯಳಲ್ಲ, ನಿನ್ನ ಮಗಳು ಜಂಬದವಳು ಅಂತ ನಾನು ಯಾವತ್ತೂ ನನ್ನ ಬಾಯಿಗೆ ನಾನು ಯಾರಿಗೂ ಹೇಳಿಲ್ಲ. ನೀನು ಹೇಳಿಕೆ ಮಾತಾಡಿ ನೀನು ಕಲ್ಪನೆ ಮಾಡ್ಕೊಳ್ಳೋದು ಜಾಸ್ತಿ. ನೀನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿರ್ತೀಯ. ನೀನು ಒಂದು ಊಹೆ ಮೇಲೆ ಹಿಂಗೆ ಅಂದಿರ್ಬೋದು, ಹಿಂಗೆ ಆಗಿರ್ಬೋದು ಅಂತ ನೀನು ಯಕ್ಷಣೆ ಮೇಲೆ ಮಾತಾಡ್ತೀಯ. ಬಿಡು, ನನ್ನ ಮಗಳು ನಾವು ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ.
ಏನು ನನ್ನ ಮಗಳೇನು ಕೊಳ್ಳೆಲ್ಲ ಕೊಂಟೆಲ್ಲ ಕೊಟ್ಟು ಮಾಡ್ತೀನಿ, ನಮಗೂ ಗೊತ್ತೈತಿ. ಜೋರಾಗಿದ್ದಕ್ಕೆ ಸುಮ್ಮನಾದ್ಲು ನೋಡ್ರಿ ನಮ್ಮ ಅತ್ತಿಗೆ. ಈಗ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದೈತಿ. ಅವಳು ಸ್ವಲ್ಪ ಜಂಬ ಜಾಸ್ತಿ, ನನಗಿಷ್ಟ ಆಗಲಿಲ್ಲ. ನಮ್ಮ ಮನ್ಯಾಗ ಅಯ್ಯಪ್ಪನೂ ಒಪ್ಪಲಿಲ್ಲ. ಬೇಡ ಸಂಬಂಧದಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಯಾಕೆ ಸುಮ್ಮನೆ ಚೆನ್ನಾಗಿರೋಣ, ಚೆನ್ನಾಗಿದ್ವಿ. ಈಗ ಇಬ್ಬರು ಅಣ್ಣ ಇರೋ ಅದಕ್ಕೆ ಅವ್ರವ್ರ ಮನೆ ಅವ್ರವ್ರು ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ನಾವು ಏನು ದೊಡ್ಡ ಅದಕ್ಕೆ ಅಂತ ನಾವು ಅವತ್ತು ಒಬ್ಬರನ್ನೇ ಸುಮ್ಮನೆ ಯಾಕೆ ಅಂತ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಲ್ಲ. ಅದಕ್ಕೆ ರಿಸೆಪ್ಷನ್ ಮಾಡಿದಾಗ ಹೇಳೋಣ ಅಂತ ಸುಮ್ಮನೆ ಅದೇ ನೋಡಿ. ನಮಗೆ ಹೇಳಿಲ್ಲ ಅಂತ ನಾನು ಹೇಳ್ಬೇಕಾಗಿತ್ತು, ನಂದು ತಪ್ಪೇನೆ ಬಿಡು, ಅದು ಹೋಗ್ಲಿ. ಸುಮ್ಮನೆ ಹಿಂಗೆ ಬಂದು ಬಾಯ್ ಮಾಡೋ ಅಂಥದ್ದೇನು? ಅಯ್ಯೋ ಏನೋ ಬಿಡತ್ತೆ, ಹೆಂಗ ಮಾಡಿರತ್ತೆ, ಎಮರ್ಜೆನ್ಸಿಗೆ ಆಗಿದ್ದಾರೆ, ಚೆನ್ನಾಗಿದ್ರೆ ಸಾಕು ಅಂತ ಬಯಸೋರು ಇರ್ತಾರೆ. ಇಂಥವ್ರು ಯಾರನ್ನೂ ನೋಡಲಿಲ್ಲ. ಅವರು ಕೂತ್ಕೊಂಡು ನೋಡ್ತಾ ಇದ್ದಾಳ, ಸುನಂದಿನೂ ಅಂಜಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ಲಾಳ ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.